ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ವೀಕ್ಲಿ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಸೊ ಲಾಸ್ಟ್ ವೀಕ್ ನಾನು ಅನಾಲಿಸಿಸ್ ಮಾಡಿದ್ದೆ ಮಾರ್ಕೆಟ್ ಯಾವ ಥರ ಮೂಮೆಂಟ್ ಕೊಡುತ್ತೆ ಅಂತ. ಸೊ ಅದೇ ಥರ ಮೂಮೆಂಟ್ ಕೊಟ್ಟಿದೆ ಮಾರ್ಕೆಟು, ನೀವು ನೋಡ್ಬೋದು ಪ್ರೀವಿಯಸ್ ವಿಡಿಯೋ ಓಪನ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ಯಾವ ಥರ ಮೂಮೆಂಟ್ ಕೊಡುತ್ತೆ ನಾವು ನೋಡ್ಬರೋಣ. ಸೊ ನಾನಿದ್ದೀನಿ ಇವಾಗ ಒನ್ ಡೇ ಟೈಮ್ ಫ್ರೇಮಲ್ಲಿ. ಅಲ್ಲಿ ಮಾರ್ಕೆಟು ಈ ಥರ ಕಾಣಿಸುತ್ತೆ. ಸೊ ಇಲ್ಲಿಂದ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ ಮಾರ್ಕೆಟು, ನೋಡ್ತಾ ಇರ್ಬೋದು. ಇದು ನಮ್ಮದು ಸ್ವಿಂಗ್ ಹೈ, ಮೇಜರ್ ಹೈ. ಇದು ಇಲ್ಲೆಲ್ಲ ಜಾಸ್ತಿ ಲಿಕ್ವಿಡಿಟಿ ಝೋನ್ ಇದೆ, ನೋಡ್ತಾ ಇರ್ಬೋದು. ಮಾರ್ಕೆಟು ಇಲ್ಲಿವರೆಗೂ ಈ ಲೈನ್ವರೆಗೂ ಹೋಗಬೇಕು. ಸೊ ಇವಾಗ ಸೋಮವಾರ ಯಾವ ಥರ ಮೂಮೆಂಟ್ ಕೊಡ್ಬೋದು ಅಂದರೆ, ಇಲ್ಲಿ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಸ್ನೇಹಿತರೆ, ಒನ್ ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಸೊ ಇಲ್ಲಿ ಈ ಕ್ಯಾಂಡಲಿಂದ ಈ ಕ್ಯಾಂಡಲ್ಗೆ ಸ್ವಲ್ಪ ಗ್ಯಾಪ್ ಇದೆ, ಝೂಮ್ ಮಾಡಿ ತೋರಿಸ್ತೀನಿ. ಸೊ ಈ ಗ್ಯಾಪು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಅದಕ್ಕೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಸೊ ಮಾರ್ಕೆಟು ಸ್ಟಾಪ್ ಆಗಿದೆ. ಇದು ನಮ್ಮದು ಲೈನ್ ಡ್ರಾ ಮಾಡಿದ್ರೆ ಇದು ಪ್ರೀವಿಯಸ್ ಡೇ ಹೈ ಆಗುತ್ತೆ. ಇದು ಪ್ರೀವಿಯಸ್ ಡೇ ಲೋ ಆಗುತ್ತೆ, ಇದು ಬಾಕ್ಸು. ಸೊ ಅಲ್ಲೇ ನಮ್ಮದು ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಇದೆ. ಸೊ ಮಾರ್ಕೆಟು ಸೋಮವಾರ ಗ್ಯಾಪ್ ಅಪ್ ಆದರೆ ಇಲ್ಲಿಂದ ಸಡನ್ ಆಗಿ ಫಾಲ್ ಆಗಿ ಈ ಫೇರ್ ವ್ಯಾಲ್ಯೂ ಗ್ಯಾಪ್ನ ಟಚ್ ಮಾಡಿ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಗ್ಯಾಪ್ ಅಪ್ ಆದರೆ, ಸೊ ಗ್ಯಾಪ್ ಡೌನ್ ಆದರೆ ಇದನ್ನ ಕ್ರಾಸ್ ಮಾಡಿ ಮಾರ್ಕೆಟು ಸ್ವಲ್ಪ ರಿಟ್ರೆಸ್ ಝೋನ್ಗೆ ಹೋಗಿ ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಡೇ ಟೈಮ್ ಫ್ರೇಮಲ್ಲಿ ಇದು ಫೇರ್ ವ್ಯಾಲ್ಯೂ ಗ್ಯಾಪ್ ನಮ್ಮದು. ಇನ್ನು 4 ಅವರಲ್ಲಿ ಮಾರ್ಕೆಟು ಯಾವ ಥರ ಕಾಣಿಸುತ್ತೆ ನೋಡೋಣ. ಸೊ 4 ಅವರಲ್ಲಿ ಸದ್ಯಕ್ಕೆ ನಾವು ಫೇರ್ ವ್ಯಾಲ್ಯೂ ಗ್ಯಾಪಲ್ಲಿದ್ದೀವಿ. ಸೊ ಇದು ವೆರಿ ಇಂಪಾರ್ಟೆಂಟು, 4 ಅವರ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಮಾರ್ಕೆಟು ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಬಂದರೆ ಮಾರ್ಕೆಟು ಅಲ್ಲಿಂದ ಮೇಲ್ಗಡೆ ಟ್ರೆಂಡ್, ಈ ಮಾರ್ಕೆಟ್ ಎಲ್ಲಿ ಹೋಗ್ತಾ ಇದೆ ಆ ಕಡೆ ಮೂಮೆಂಟು ಜಾಸ್ತಿ ಕೊಡುತ್ತೆ. ಇದು 4 ಅವರ್ ಫೇರ್ ವ್ಯಾಲ್ಯೂ ಗ್ಯಾಪ್ ಪ್ಲಸ್ ಡೇ ಟೈಮ್ ಫ್ರೇಮ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಎರಡು ಇದರಲ್ಲೇ ಮಿಕ್ಸ್ ಆಗಿದೆ. ಸೊ ಮಾರ್ಕೆಟು ಈ ಸೆಂಟ್ರಲ್ಲಿ ಇಲ್ಲೆಲ್ಲಾದರೂ ಓಪನ್ ಆದರೆ ಮಾರ್ಕೆಟ್ ಏನು ಮಾಡುತ್ತೆ, ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಫಾಲ್ ಆಗಿ ಈ ಥರ ಮೂಮೆಂಟ್ ಕೊಡಬಹುದು ಗ್ಯಾಪ್ ಅಪ್ ಓಪನ್ ಆದರೆ. ಯಾಕಂದರೆ ಡೇ ಟೈಮ್ ಫ್ರೇಮ್ ಫೇರ್ ವ್ಯಾಲ್ಯೂ ಗ್ಯಾಪ್ ಅನ್ಮಿಟಿಗೇಟೆಡ್ ಇದೆ ಸ್ನೇಹಿತರೆ. ಸೊ ಮೇಲ್ಗಡೆ ಒಂದು ಮೂಮೆಂಟ್ ಕೊಡ್ಬೋದು. ಸೊ ಆಲ್ರೆಡಿ ಮಾರ್ಕೆಟು ಫ್ಲಾಟ್ ಓಪನಿಂಗ್ ಆದರೆ, ಇಲ್ಲೇ ಇದೇ ಜಾಗದಲ್ಲಿ ಓಪನ್ ಆದರೆ ಮಾರ್ಕೆಟು ಕೆಳಗಡೆ ಬಂದು ಫೇರ್ ವ್ಯಾಲ್ಯೂ ಗ್ಯಾಪ್ನ ಟಚ್ ಮಾಡಿ ಮಾರ್ಕೆಟು ಮೇಲ್ಗಡೆ ಒಂದು ಮೂಮೆಂಟು ಕೊಡಬಹುದು ಸ್ನೇಹಿತರೆ. ಮೇಲ್ಗಡೆ ಒಂದ್ಸಲ ಮೇಲ್ಗಡೆ ಹೋದರೆ ಮಾರ್ಕೆಟು ಏನು ಮಾಡುತ್ತೆ, ಈ ಲೈನ್ವರೆಗೂ, ಈ ಮೇನ್ ಸ್ವಿಂಗ್ವರೆಗೂ ಮೇಜರು ಹೋಗುತ್ತೆ. ಸೊ ಒನ್ ಡೇ ಅಲ್ಲಿ ನಾವು ನೋಡೋದಾದರೆ, ಸೊ ನೀವು ನೋಡ್ತಾ ಇರ್ಬೋದು ಒನ್ ಡೇ ಟೈಮ್ ಫ್ರೇಮಲ್ಲಿ ಹೇಗೆ ಮಾರ್ಕೆಟು ರಿಟ್ರೇಸ್ ಆಗ್ತಾ ಇದೆ. ಮೊನ್ನೆ ಮಾರ್ಕೆಟು ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿತ್ತು. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ತಕ್ಷಣ ಮಾರ್ಕೆಟ್ ಏನು ಮಾಡುತ್ತೋ ಸ್ನೇಹಿತರೆ, ಇಲ್ಲಿ ಆಲ್ರೆಡಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತು, ಇಲ್ಲಿಂದ ಮಾರ್ಕೆಟು ಇಲ್ಲಿವರೆಗೂ ಮೂಮೆಂಟ್ ಕೊಡ್ತು, ಮತ್ತೆ ಇಲ್ಲಿ ಸ್ವಲ್ಪ ರಿಟ್ರೇಸ್ ಆಯಿತು. ಎಷ್ಟು ರಿಟ್ರೇಸ್ ಆಯಿತು ನೋಡೋಣ. ಸೊ ರಿಟ್ರೇಸ್ ನೋಡಿ, 55 to 618, 0.5 to 0.618 ಅಂದರೆ ಆಲ್ಮೋಸ್ಟ್ ಮಿಡ್ ರೇಂಜ್ 55 ಅಂತ ಹೇಳ್ಬೋದು.
0.55 ರೇಂಜ್ಗೆ ಮಾರ್ಕೆಟು ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಹೊಂದಿದೆ. ಅದನ್ನು ಮಾರ್ಕೆಟು ಅದ್ರ ಒಳಗಡೆ ಬಂದು 1 ಅವರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಹೆವಿ ಮೂಮೆಂಟು ಇಲ್ಲಿಂದ ಮೇಲ್ಗಡೆ ಕೊಟ್ಟಿದೆ. ಸೊ ಇಲ್ಲಿ ನಮ್ಮದು ಈ ರಿಟ್ರೆಸ್ ಝೋನ್ ಮುಗೀತು. ಸೊ ನಾವು ಈ ಕ್ಯಾಂಡಲ್ನ ರಿಟ್ರೆಸ್ ಮಾಡ್ಬೇಕು ಇವಾಗ. ಸೊ ಇಲ್ಲಿಂದ ನೀವು ನೋಡಿದ್ರೆ ಎಕ್ಸಾಕ್ಟಾಗಿ ಮಾರ್ಕೆಟು ಇಲ್ಲಿ ಯಾವ ಥರ ಇತ್ತೋ ಸ್ನೇಹಿತರೆ, ಮಾರ್ಕೆಟು ಇಲ್ಲಿ ಸೇಮ್ ಅದೇ ಝೋನ್ಗೆ ಬಂದಿದೆ 0.55. ಸೊ ಮಂಡೇ ಮಾರ್ಕೆಟ್ ಓಪನ್ ಆದರೆ, ಫ್ಲಾಟ್ ಓಪನಿಂಗ್ ಆದರೆ ಮಾರ್ಕೆಟು ಈ ರೇಂಜಲ್ಲಿ ಮಾರ್ಕೆಟು ನಾವು ಒಂದು ಬುಲ್ಲಿಶ್ ಮೂಮೆಂಟ್ ಮೇಲ್ಗಡೆ ನಾವು ಕಾಣಬಹುದು. ಯಾಕೆ ಅಂದರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ, ಡೇ ಟೈಮ್ ಫ್ರೇಮ್ದು 4 ಅವರ್ದು. ಸೊ ಇಲ್ಲ ಮಾರ್ಕೆಟು ಎಕ್ಸ್ಟ್ರೀಮ್ ಇಲ್ಲಿವರೆಗೂ 0.786 ವರೆಗೂ ಬರಬಹುದು. ಯಾಕೆಂದರೆ ನಮ್ಮದು ಇಲ್ಲಿ ಡಿಮಾಂಡ್ ಝೋನ್ ಇದೆ. ಈ ಒಂದು ಬ್ಲಾಕ್ ಡ್ರಾ ಮಾಡ್ತೀನಿ ನಾನು. ಇದು ನೋಡಿ, ಈ ಕ್ಯಾಂಡಲ್ಲು ನಮ್ಮದು ಡಿಮಾಂಡ್ ಝೋನ್ ಆಗುತ್ತೆ. 4 ಅವರಲ್ಲಿ ಕೂಡ ನಾವು ಈ ರೆಡ್ ಕ್ಯಾಂಡಲ್ಲು ನಮ್ಮದು ಡಿಮಾಂಡ್ ಝೋನ್ ಆಗುತ್ತೆ. ಆ ರೆಡ್ ಕ್ಯಾಂಡಲ್ವರೆಗೂ ಇಲ್ಲಿ ಟಚ್ ಮಾಡಿ ಕೂಡ ಮಾರ್ಕೆಟು ಮೇಲ್ಗಡೆ ಹೋಗ್ಬೋದು. 1 ಅವರಲ್ಲಿ ಇಲ್ಲ 0.786 ವರೆಗೂ ಮಾರ್ಕೆಟು ಬಂದು ಮೇಲ್ಗಡೆ ಹೋಗೋ ಚಾನ್ಸಸ್ಸು ಇರುತ್ತೆ ಸ್ನೇಹಿತರೆ. ಸೊ ಒಟ್ಟಿನಲ್ಲಿ ಮಾರ್ಕೆಟು ಟ್ರೆಂಡು ಅಪ್ ಇದೆ. ಸೊ ನಾವು ಜಾಸ್ತಿ ಸಿ ಸೈಡ್ ಟ್ರೈ ಮಾಡಬೇಕು. ಪಿ ಶಾರ್ಟ್ ಮಾಡೋದಾದರೆ ತುಂಬ ಕಡಿಮೆ ಪಾಯಿಂಟ್ಸ್ನ ಶಾರ್ಟ್ ಮಾಡಬೇಕು. ಜಾಸ್ತಿ ಪಾಯಿಂಟು ಸಿ ಕಡೆ ನಾವು ತಗೋಬೇಕಾಗುತ್ತೆ. ಸೊ ಇಲ್ಲಿ ರಿಟ್ರೆಸ್ ಝೋನ್ ಆಲ್ಮೋಸ್ಟ್ ಆಗಿದೆ. ಸೊ 0.618 ವರೆಗೂ ಬಂದು ಮಾರ್ಕೆಟು, ಅಂದರೆ ಚಿಕ್ಕ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಯಾವ ಥರ ಮೂಮೆಂಟ್ ಕೊಡುತ್ತೆ ನೋಡಿ ನಾವು ಆ ಕಡೆ ಟ್ರೇಡು ತಗೋಬೇಕಾಗುತ್ತೆ. ಸೊ ಇದು 4 ಅವರು ಫೇರ್ ವ್ಯಾಲ್ಯೂ ಗ್ಯಾಪು. 1 ಅವರಲ್ಲಿ ಈ ಥರ ಕಾಣಿಸುತ್ತೆ ಮಾರ್ಕೆಟು. ಇದು ನಮ್ಮದು ಬ್ಲ್ಯಾಕ್ ಕಲರ್ದು ಬ್ರೇಕರ್ ಬ್ಲಾಕು. 15 ಮಿನಿಟ್ಸಲ್ಲಿ ಮಾರ್ಕೆಟು ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಸೊ 15 ಮಿನಿಟ್ಸಲ್ಲಿ ನೀವು ನೋಡ್ತಾ ಇರ್ಬೋದು, 15 ಮಿನಿಟ್ಸಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಇಲ್ಲಿಂದ ಮಾರ್ಕೆಟು ಇದನ್ನು ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಅದನ್ನು ರೀಟೆಸ್ಟ್ ಮಾಡಿ ಮಾರ್ಕೆಟು ಮತ್ತೆ ಇಲ್ಲಿಂದ ಒಂದು ಅಪ್ ಮೂಮೆಂಟ್ ಕೊಡ್ತು. ಮಾರ್ಕೆಟು ಮತ್ತೆ ಅದೇ ಝೋನ್ಗೆ ಬಂದಿದೆ. ಇಲ್ಲಿ ಅದರದ್ದು ಆರ್ಡರ್ ಬ್ಲಾಕ್ ಇದೆ, OB ಆರ್ಡರ್ ಬ್ಲಾಕ್ನ ಟಚ್ ಮಾಡಿ ಮಾರ್ಕೆಟು 15 ಮಿನಿಟ್ಸ್ದು ಆರ್ಡರ್ ಬ್ಲಾಕ್ ಇದು ಫೇರ್ ವ್ಯಾಲ್ಯೂ ಗ್ಯಾಪು. ಮಾರ್ಕೆಟು ಸ್ವಲ್ಪ ಕೆಳಗಡೆ ಬಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆಯಿಂದನೂ ಮಾರ್ಕೆಟು ಮೇಲ್ಗಡೆ ಮೂಮೆಂಟ್ ಕೊಡಬಹುದು. ಸೊ ಇಲ್ಲ ಅಂದರೆ ಆರ್ಡರ್ ಬ್ಲಾಕ್ ಒಳಗೆ ಬಂದು ಮಾರ್ಕೆಟು ಮೇಲ್ಗಡೆ ಹೋಗ್ಬೋದು ಸ್ನೇಹಿತರೆ. ಸಪೋಸ್ ಈ ಗ್ಯಾಪ್ ಅಪ್ ಆದರೆ ಮಾರ್ಕೆಟು ಇದ್ರ ಮೇಲ್ಗಡೆ ಹೋಗಿದ್ರೆ ಮಾರ್ಕೆಟು ಸಡನ್ ಫಾಲ್ ಆಗಿ ಮಾರ್ಕೆಟು ಇದನ್ನು ಮಿಟಿಗೇಟ್ ಮಾಡಿಕೊಂಡು ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇದೆ 15 ಮಿನಿಟ್ಸಲ್ಲಿ. ಇದು ನಾನು ಸ್ವಿಂಗ್ ಲೈನ್ ಡ್ರಾ ಮಾಡಿದ್ದೀನಿ, ಮೇಜರ್ ಸ್ವಿಂಗ್ಸ್ ಇವೆಲ್ಲ. ಸೊ ಇದು ಪ್ರೀವಿಯಸ್ ಡೇ ಹೈ, ಇದು ಡೇ ಟೈಮ್ ಫ್ರೇಮಲ್ಲಿ ನಾನು ಡ್ರಾ ಮಾಡಿದ್ದೀನಿ. ಸೊ ಮೇಜರ್ ಸ್ವಿಂಗ್ ಇದನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಇಲ್ಲಿಂದ ಮತ್ತೆ ಡೌನು ಸ್ವಲ್ಪ ಹೋಗುತ್ತೆ. ಇದು ಮೇಜರ್ ಸ್ವಿಂಗ್ಸ್ ಲೈನ್ಸು. ನೆಕ್ಸ್ಟ್ ನಮ್ಮದು ಟಾರ್ಗೆಟ್ ತೊಗೊಳಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿಂದ ನಮಗೆ ಎಕ್ಸ್ಪೆಕ್ಟೇಷನ್ನು ಮೇಲ್ಗಡೆ ಈ ಝೋನಿಂದ 47,700 ವರೆಗೂ ಮಾರ್ಕೆಟು ಇಲ್ಲಿವರೆಗೂ ಬಂದು ಈ ಫೇರ್ ವ್ಯಾಲ್ಯೂ ಗ್ಯಾಪ್ನ ಟಚ್ ಮಾಡಿ ಅಥವಾ ಸ್ವಲ್ಪ ಒಳಗಡೆ ಇಲ್ಲಿಂದ ನಾವು ಒಂದು ಬುಲ್ಲಿಶ್ ಮೂಮೆಂಟ್ ಮೇಲ್ಗಡೆ ನೋಡೋಕ್ಕೆ ಸಿಗುತ್ತೆ ಸ್ನೇಹಿತರೆ. ಮಾರ್ಕೆಟು ತುಂಬ ಸ್ಪೀಡಾಗಿ ಹೋದರೆ ಮಾರ್ಕೆಟು ಇದನ್ನು ಬ್ರೇಕ್ ಮಾಡಿ ನೆಕ್ಸ್ಟ್ ವೀಕು ಒಂದು ಹೊಸ ಹೈ ಮಾಡಿಕೊಂಡ್ರು
ಮಾಡ್ಕೋಬಹುದು. ಇದನ್ನೆಲ್ಲ ಬ್ರೇಕ್ ಮಾಡಿ ಹೊಸದೊಂದು ಬ್ಯಾಂಕ್ ನಿಫ್ಟಿಯಲ್ಲಿ ಹೊಸ ಹೈ ಎಕ್ಸ್ಪೆಕ್ಟೇಷನ್ ನಾವು ಮಾಡಬಹುದು ಸ್ನೇಹಿತರೆ. ಸೊ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಇದನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಏನ್ ಮಾಡುತ್ತೆ, ಮತ್ತೆ ಸ್ವಲ್ಪ ಡೌನ್ ಅಲ್ಲಿ ರಿಟ್ರೆಸ್ ಆಗಿ ಮತ್ತೆ ಮೇಲ್ಗಡೆ ಮೂಮೆಂಟ್ ಕೊಡುತ್ತೆ. ಈ ಲೈನ್ ಮೇಜರ್ ಸ್ವಿಂಗ್ ಬ್ರೇಕ್ ಆಗೋವರೆಗೂ ಮಾರ್ಕೆಟ್ ಕೆಳಗಡೆ ಜಾಸ್ತಿ ಹೋಗೋದಿಲ್ಲ, ಜಾಸ್ತಿ ಮೇಲ್ಗಡೆನೆ ಹೋಗಕ್ ಟ್ರೈ ಮಾಡ್ತಾ ಇದೆ. ನೋಡಿ ನೀವು 15 ಮಿನಿಟ್ಸ್ ಅಲ್ಲಿ ನೋಡ್ಬೋದು, ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡ್ಬೋದು. ಸೊ ಬೈ ಕ್ಯಾಂಡಲ್ಸ್ ಯಾವ ತರ ಕಾಣಿಸ್ತಾ ಇದೆ ನಿಮಗೆ? ಬೈ ಕ್ಯಾಂಡಲ್ಸ್ ತುಂಬಾ ದೊಡ್ಡದಾಗಿ ಹೆವಿ ಸ್ಟ್ರಾಂಗ್ ಬುಲ್ಲಿಶ್ ಮೊಮೆಂಟು ಸ್ಟ್ರಾಂಗ್ ಇದೆ ನೋಡಿ. ಬಟ್ ಆದ್ರೆ ಸೆಲ್ಲಿಂಗ್ ಕ್ಯಾಂಡಲ್ಸ್ ನೋಡಿ ನೀವು ಯಾವ ತರ ರಿಟ್ರೆಸ್ ಆಗ್ತಾ ಇದೆ ನೋಡಿ ಮಾರ್ಕೆಟ್. ಇಲ್ಲಿ ನೀವು ಬೈಯಿಂಗ್ ಕ್ಯಾಂಡಲ್ಸ್ ನೋಡ್ಬೋದು ಯಾವ ತರ ಹೆವಿ ಸ್ಟ್ರಾಂಗ್ ಇದೆ. ಬಟ್ ಆದ್ರೆ ಸೆಲ್ಲಿಂಗ್ ಕ್ಯಾಂಡಲ್ಸ್ ನೋಡ್ತಾ ಇರ್ಬೋದು ಯಾವ ತರ ವೀಕ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು. ಯಾಕೆಂದ್ರೆ ರಿಟ್ರೆಸ್ ಝೋನ್ ಅಲ್ಲಿ ಮಾರ್ಕೆಟ್ ಯಾವತ್ತು ಟ್ರೆಂಡ್ ಕೌಂಟರ್ ಟ್ರೆಂಡ್ ಯಾವತ್ತು ವೀಕ್ ಆಗಿರುತ್ತೆ. ಈ ಟ್ರೆಂಡ್ ನಮ್ದು ಮೇಲ್ಗಡೆ ಇದೆ, ಇದು ಕೌಂಟರ್ ಟ್ರೆಂಡ್. ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಸ್ಲೋ ಆಗಿ ರಿಟ್ರೆಸ್ ಆಗ್ತಾ ಇರುತ್ತೆ. ಮತ್ತೆ ಆ ಝೋನ್ಗೆ ಎಕ್ಸಾಕ್ಟ್ ಝೋನ್ಗೆ ಬಂದ್ರೆ ಮತ್ತೆ ಮಾರ್ಕೆಟ್ ಏನ್ ಮಾಡುತ್ತೆ, ಈ ತರ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಕ್ಯಾಂಡಲ್ನ ಮೇಲ್ಗಡೆ ತಗೊಂಡು ಹೋಗಿ ಮತ್ತೆ ಅದನ್ನ ಬ್ರೇಕ್ ಮಾಡೋ ಪಾಸಿಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ ಸ್ನೇಹಿತರೆ. ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಮೊಮೆಂಟು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಯಾವ ಥರ ಮೊಮೆಂಟ್ ಕೊಡಬಹುದು ಮಾರ್ಕೆಟು, ಎಲ್ಲಿಂದ ಮೊಮೆಂಟ್ ಕೊಡಬಹುದು. ಇದು ನಮ್ಮದು ಇಂಪಾರ್ಟೆಂಟ್ ಝೋನಲ್ಲಿದೆ ಮಾರ್ಕೆಟು. ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗೋ ಚಾನ್ಸಸ್ಸು ತುಂಬ ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ. ಸಪೋಸ್ ಮಾರ್ಕೆಟು ಸೋಮವಾರ ಡೈರೆಕ್ಟಾಗಿ ಗ್ಯಾಪ್ ಡೌನ್ ಆದರೆ ಅಥವಾ ಗ್ಯಾಪ್ ಅಪ್ ಆದರೆ ಸಪೋಸ್ ಮಾರ್ಕೆಟು ಗ್ಯಾಪ್ ಅಪ್ ಆದರೆ ಇಲ್ಲಿ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಅನ್ಮಿಟಿಗೇಟೆಡ್ 5 ಮಿನಿಟ್ಸ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ನ ಟಚ್ ಮಾಡಿ ಮಾರ್ಕೆಟು ಸಡನ್ ಫಾಲ್ ಆಗಿ ಡೇ ಟೈಮ್ ಫ್ರೇಮ್ ಫೇರ್ ವ್ಯಾಲ್ಯೂ ಗ್ಯಾಪ್ನ ಟಚ್ ಮಾಡಿ ಮಾರ್ಕೆಟು ಒಂದು ಸ್ಟ್ರಾಂಗ್ ಮೇಲ್ಗಡೆ ಒಂದು ಮೊಮೆಂಟ್ ಎಕ್ಸ್ಪೆಕ್ಟೇಷನ್ ನಮ್ಮದು ಮೇಲ್ಗಡೆ ಇರುತ್ತೆ ಸ್ನೇಹಿತರೆ. ಈ ಸ್ವಿಂಗ್ ಬ್ರೇಕ್ ಮಾಡೋವರೆಗೂ ಮೇಜರ್ ಸ್ವಿಂಗ್ಸು ಮಾರ್ಕೆಟು ಕೆಳಗಡೆ ಬರೋದು ಡೌಟು. ಸೊ ಹಾಗಾಗಿ ನಾವು ಸೋಮವಾರ ಫಸ್ಟ್ ನಮ್ಮದು ಟಾರ್ಗೆಟು ಇದಾಗಿರುತ್ತೆ. ಈ ಸ್ವಿಂಗು ನೋಡಿ 48,300 ಆಲ್ಮೋಸ್ಟ್ ನಮ್ಮದು ಫಸ್ಟು. ಇಲ್ಲಿಂದ ಒಂದು ಬೈ ಸಿಕ್ಕರೆ ನಮಗೆ ಈ ಝೋನಿಂದ 48,300 ಅದನ್ನು ಬ್ರೇಕ್ ಮಾಡಿ, ಯಾಕೆಂದರೆ ಮಾರ್ಕೆಟು ಅದನ್ನು ಬ್ರೇಕ್ ಮಾಡುತ್ತೆ. ಹೆವಿ ಸ್ಟ್ರಾಂಗ್ ಬುಲ್ಲಿಶ್ ಇದೆ ಮಾರ್ಕೆಟು. ಬಟ್ ನಾವು ಪಾರ್ಷಿಯಲ್ ಪ್ರಾಫಿಟ್ನ ತೊಗೊಳ್ಳೋದಾದರೆ ಫಸ್ಟು 48,300ಗೆ ನಾವು ತೊಗೋಬೋದು. ನೆಕ್ಸ್ಟು ನಾವು 48,650 ಆಲ್ಮೋಸ್ಟು ಅಥವಾ 600 ನಾವು ಒಂದು ಟಾರ್ಗೆಟ್ ಮಾಡಿ, ಯಾಕೆಂದರೆ ಇಲ್ಲಿ 15 ಮಿನಿಟ್ಸ್ ಅಥವಾ 5 ಮಿನಿಟ್ಸಲ್ಲಿ ನೀವು ನೋಡಿದ್ರು ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂದರೆ ಮಾರ್ಕೆಟು ತುಂಬ ಲಿಕ್ವಿಡಿಟಿನ ಇಲ್ಲಿ ಬಿಟ್ಟಿದೆ. ಈ ಥರ ಲಿಕ್ವಿಡಿಟಿ ಅಂದರೆ ಜಾಸ್ತಿ ಇಲ್ಲೇ ಮನಿ ಇರುತ್ತೆ ಜನರದ್ದು ನೋಡಿ. ಇದೆಲ್ಲ ಲಿಕ್ವಿಡಿಟಿ ಝೋನ್ಸ್ ಇದು. ಸೊ ಇದು ಫಸ್ಟು ಟಾರ್ಗೆಟು, ಇದೆಲ್ಲ ಲಿಕ್ವಿಡಿಟಿ ಝೋನು. ಮಾರ್ಕೆಟು ಇಲ್ಲಿವರೆಗೂ ಹೋಗಬೇಕು. ಇದು ಮೇಜರ್ ನಮ್ಮದು ಸ್ವಿಂಗ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ಒಂದು ನಾನು ಲೈನು ಡ್ರಾ ಮಾಡಿಟ್ಟಿದ್ದೀನಿ. ಸೊ ಮಾರ್ಕೆಟು ಸೋಮವಾರ ಗ್ಯಾಪ್ ಡೌನ್ ಆದರೆ ಈ ಬಾಕ್ಸ್ನ ಬ್ರೇಕ್ ಮಾಡಿದ್ರೆ 47,500ನ ಗ್ಯಾಪ್ ಡೌನ್ ಕೊಟ್ಟರೆ ಇದನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಸ್ನೇಹಿತರೆ ಮಾರ್ಕೆಟು ಪಕ್ಕ ಕೆಳಗಡೆ ಒಂದು ಮೊಮೆಂಟು ಎಕ್ಸ್ಪೆಕ್ಟೇಷನ್ ನಾವು ಮಾಡ್ಬೋದು.
ಬಟ್ ಇದನ್ನ ಬ್ರೇಕ್ ಮಾಡಲಿಲ್ಲ ಅಂದರೆ ನಾವು ಇನ್ನೂ ಬೈ ಮೇಲ್ಗಡೆ ಹೋಗೋ ಪೊಸಿಷನಲ್ಲಿ ಇದ್ದೀವಿ ಅಂತ ಅರ್ಥ ಸ್ನೇಹಿತರೆ. ಬ್ಯಾಂಕ್ ನಿಫ್ಟಿಯಲ್ಲಿ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಮೊಮೆಂಟು ಈ ಥರ ಕೊಡುತ್ತೆ, ವೇಟ್ ಮಾಡೋಣ, ವೇಟ್ ಮಾಡಿ ನೋಡೋಣ. ನಮ್ಮದು ಮೇಜರ್ ಸ್ವಿಂಗ್ ಇದು 48,000 ಆಲ್ಮೋಸ್ಟ್ 47,500 ಅಥವಾ 47,440 ರೇಂಜ್ಗೆ ಇದನ್ನು ಬ್ರೇಕ್ ಮಾಡಿದ್ರೆ, ಗ್ಯಾಪ್ ಡೌನ್ ಮಾಡಿದ್ರೆ ಮಾರ್ಕೆಟು ಸ್ವಲ್ಪ ಕೆಳಗಡೆ ರೀಟ್ರೇಸ್ ಆಗಿ ಮತ್ತೆ ಇಲ್ಲಿಂದ ಒಂದು ಅಪ್ ಮೂವ್ ಕೊಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಟ್ ಮಾರ್ಕೆಟು ಇಲ್ಲಿಂದ ಗ್ಯಾಪ್ ಅಪ್ ಆದರೆ ಮತ್ತೆ ಕೆಳಗಡೆ ಬಂದು ಮಾರ್ಕೆಟು ಈ ಝೋನ್ನ ಮತ್ತೆ ಟಚ್ ಮಾಡಿ ಮೇಲ್ಗಡೆ ಹೋಗುತ್ತೆ. ಇಲ್ಲ ಅಂದರೆ ಇಲ್ಲೇ ಫ್ಲಾಟ್ ಓಪನಿಂಗ್ ಆದರೆ ಮಾರ್ಕೆಟು ಇಲ್ಲಿಂದಾನೇ ಒಂದು ಬಿಗ್ ಮೂಮೆಂಟ್ ಮೇಲ್ಗಡೆ ನೋಡೋಕ್ಕೆ ಸಿಗುತ್ತೆ. ಸೊ ಯಾವ ಥರ ಮೂಮೆಂಟ್ ಕೊಡುತ್ತೆ ನೋಡೋಣ. ಥ್ಯಾಂಕ್ ಯು.